ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಆಸ್ತಿನ ನಾವು ದುಡ್ಡು ಕೊಟ್ಟು ತಗೊಂಡ್ರು ಏನು ಸತಾಯಿಸ್ತಾರಪ್ಪ ಇವರು, ಏನು ಸಮಸ್ಯೆ ಮಾಡ್ತಾರಪ್ಪ ಇವರು ಅಂತ ಅಲ್ಲಿ ಕೆಲಸ ಮಾಡೋರಿಗೆ ಬರಹಗಾರರಿಗೆ ಶಾಪ ಹಾಕ್ತೀವಿ. ಆ ಶಾಪ ಯಾರಿಗೆ ತಟ್ಟಬೇಕು ಅಂತ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋರು ತಿಳಿಸ್ತಾ ಇದ್ದಾರೆ. ಬನ್ನಿ ಕೇಳೋಣ. ರಾಜ್ಯ ಒಕ್ಕೂಟಕ್ಕೆ ಜಯವಾಗಲಿ. ರಾಜ್ಯ ಒಕ್ಕೂಟಕ್ಕೆ ಜಯವಾಗಲಿ. ಪ್ರತ್ಯೇಕ ಲಾಗಿನ್ ಬೇಕೇ ಬೇಕು. ಪ್ರತ್ಯೇಕ ಲಾಗಿನ್ ಬೇಕೇ ಬೇಕು. ಪ್ರತ್ಯೇಕ ಡಿಟ್ರೇಟರ್ಸ್ ಲಾಗಿನ್ ಬೇಕೇ ಬೇಕು. ನನ್ನ ಹೆಸರು ಬಿ ಶಿವಾನಂದ್ ಅಂತೇಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ನಮ್ಮಲ್ಲಿ ಈಗೇನು ರಿಜಿಸ್ಟ್ರೇಷನ್ ವ್ಯಾಪ್ತಿ ಏನು ನಡೀತಾ ಇದೆಯಲ್ಲ, ಈ ಕಂದಾಯ ಇಲಾಖೆ ಕೆಲವಾರು ಮಾರ್ಪಾಡುಗಳನ್ನು ಮಾಡ್ತಾ ಇದೆ. ಅದನ್ನು ನಾವು ಇದುವರೆಗೂ ಕೂಡ ಅನುಭವಿಸ್ಕೊಂಡು ಬಂದು ಹಂತವಾಗಿ ಅದು ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಕಾಯ್ಕೊಂತ ಬಂದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ಕಳೆದ ಒಂದು ವಾರದಿಂದ ಈಗೇನು ಈ ಸ್ವತ್ತುಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ನೋಂದಣಿ ಪ್ರಕ್ರಿಯೆ ಆಗಿರ್ಬೋದು, ಅದರಿಂದ ಭಾಳಷ್ಟು ನಷ್ಟ ಸಾರ್ವಜನಿಕರಿಗೂ ಆಗ್ತಾಯಿದೆ ಮತ್ತು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಕೂಡ ಆಗ್ತಾಯಿದೆ. ಕೆಲಸ ತುಂಬ ತಡ ಆಗ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸ್ವತ್ತುಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅವ್ಯವಸ್ಥೆ ಆಗ್ತಾ ಇದೆ. ನೋಂದಣಿಗೆ ಮೊದಲೆಲ್ಲ ಏನಾಗಿತ್ತು ಅಂದರೆ, ನಾವು ಒಂದು ಸೇಲ್ ಡೀಡನ್ನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಹಾಕಿ ನಾವು ಸೇಲ್ ಡೀಡ್ ಮಾಡಿ ನೋಂದಣಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ವಿ. ಆ ರೀತಿ ಮಾಡಿದಾಗ ಏನಾಗುತ್ತೆ, ಒಂದು ಇ ಸಿ ಕರೆಕ್ಟಾಗಿ ಬರ್ತಾಯಿತ್ತು, ಬ್ಯಾಂಕ್ಗಳಲ್ಲಿ ಸಾಲ ತಗೊಳ್ತಕ್ಕಂಥ ವ್ಯವಸ್ಥೆ ಇರ್ತಾಯಿತ್ತು. ನಾಳೆ ಅವ್ರು ಮಾರಾಟ ಮಾಡ್ತೀವಿ ಅಂದರೂ ಕೂಡ ಒಳ್ಳೆ ಸುಸಜ್ಜಿತವಾಗಿ ಅವರಿಗೆ ಲಾಭ ಬರ್ತಕ್ಕಂಥ ವ್ಯವಸ್ಥೆ ಕೂಡ ಆ ವ್ಯವಸ್ಥೆ ಇತ್ತು. ಬಟ್ ಈಗ ಏನಾಗಿದೆ ಅಂದರೆ, ಈ ಸ್ವತ್ತುಗಳಲ್ಲಿ ಈ ಸ್ವತ್ತನ್ನು ಲಾಕ್ ಮಾಡಿದ್ದಾರೆ ಅವರು. ನಾವೇನೂ ಕೂಡ ಎಡಿಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಈಗ ಕೊಟ್ಟಿರೋ ಈ ಸ್ವತ್ತುಗಳಲ್ಲಿ ಸರ್ವೆ ನಂಬರ್ ಬರೋದಿಲ್ಲ, ಸೈಟ್ ನಂಬರ್ ಬರೋದಿಲ್ಲ, ಡೋರ್ ನಂಬರ್ ಬರೋದಿಲ್ಲ, ಏರಿಯಾ ಹೆಸರು ಬರೋಂಗಿಲ್ಲ. ಆನಂತರ ನಿಮ್ಮಲ್ಲಿ 3 ಫ್ಲೋರ್ ಇದ್ದರೆ ಒಂದೇ ಫ್ಲೋರನ್ನು ವ್ಯಾಲ್ಯೂಷನ್ ತೊಗೊಳುತ್ತೆ. ನಾವು ಮತ್ತೆ 3 ಫ್ಲೋರ್ ಇದ್ದಾಗ 2 ಫ್ಲೋರ್ ಅಡಿಷನಲ್ ಆಗಿ ವ್ಯಾಲ್ಯೂಷನ್ ಹಾಕಬೇಕು. ಆಗೇನಾಗುತ್ತೆ ಅಂದರೆ, ಒಂದು ಸರ್ಕಾರಕ್ಕೆ ನಷ್ಟ, ಎರಡನೇದು ಗ್ರಾಹಕನಿಗೆ, ಯಾರು ಆಸ್ತಿ ಖರೀದಿ ಮಾಡ್ತಲ್ಲ ಆತನಿಗೆ ಮೋಸ, ಮೂರನೇದು ಏನಪ್ಪ ಅಂತೇಳಿದ್ರೆ ಇದು ವಂಚನೆ ಅನ್ನೋ ದೃಷ್ಟಿಯಲ್ಲಿ ನಮಗೆ ಸಮಸ್ಯೆ ಆಗಿ ನಾವು ಗ್ರಾಹಕರಿಗೆ ತೊಂದರೆ ಮಾಡ್ತಕ್ಕಂಥ ಸ್ಥಿತಿ ಸರ್ಕಾರ ಮಾಡ್ತಾ ಇದೆ. ಈ ವ್ಯವಸ್ಥೆನ ಕೆಲವೇ ಒಂದು 5 ಜನ, ಒಬ್ಬರು ರೆವಿನ್ಯೂ ಮಿನಿಸ್ಟರ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಸಿಸ್ಟಮ್ IGR ಆಗಿರ್ಬೋದು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬರು AIGR ಆಗಿರ್ಬೋದು, ಇಂಥ ಒಂದು 5 ಜನ ಅಧಿಕಾರಿಗಳು ಕೂತ್ಕೊಂಡು ತಮ್ಮದೇ ಆದ ಚೇಂಬರ್ನಲ್ಲಿ ತಗೊಳ್ತಕ್ಕಂಥ ತೀರ್ಮಾನನ ರಾಜ್ಯದಲ್ಲಿರ್ತಕ್ಕಂಥ 7 ಕೋಟಿ ಜನಸಂಖ್ಯೆಗಳ ಮೇಲೆ ಈ ಭಾರವನ್ನು ಏರ್ತಾ ಇದ್ದಾರೆ. ಯಾವಾಗ ಬೇಕಾದರೂ ಕೂಡ ಯಾವುದಕ್ಕೆ ಬೇಕಾದರೂ ಫೀಸ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು ಸ್ಕ್ಯಾನಿಂಗ್ ಚಾರ್ಜ್ ಮೊನ್ನೆ ಜಾಸ್ತಿ ಮಾಡಿದ್ದಾರೆ. ನಂತರ DTD ಅಗ್ರಿಮೆಂಟ್ಗಳಿಗೆ ವ್ಯಾಲ್ಯೂಷನನ್ನು, ಸ್ಟ್ಯಾಂಪ್ ಫೀಸನ್ನು ಜಾಸ್ತಿ ಮಾಡಿದ್ದಾರೆ. ಇನ್ನೊಂದು ಬಂದುಬಿಟ್ಟು ಅಫಿಡೇವಿಟನ್ನು 40 ರೂಪಾಯಿ ಇರ್ತಕ್ಕಂಥದ್ದನ್ನ 100 ರೂಪಾಯಿ ಮಾಡಿದ್ದಾರೆ. ಆ ನಂತರ ಈಗೇನು ರಿಜಿಸ್ಟ್ರೇಷನ್ ವ್ಯಾಪ್ತಿ ಇತ್ತಲ್ಲ, 1% ರಿಜಿಸ್ಟ್ರೇಷನ್ ಫೀಸ್ ಇತ್ತು, ಅದನ್ನು 2% ಮಾಡಿದ್ದಾರೆ. ಈ ರೀತಿ ಸಾರ್ವಜನಿಕರ ಗಮನಕ್ಕೆ ಬಾರಲಾರದ ರೀತಿಯಲ್ಲಿ ಸಾಕಷ್ಟು ಬದಲಾವಣೆ ಮಾಡ್ತಾ ಇದ್ದಾರೆ. ಆದರೆ ಈ ಬದಲಾವಣೆಗಳು ಸರಿ ಹೋಗ್ಬೇಕಪ್ಪ ಅಂತಂತೇಳಿದರೆ ನಾವು ಮನವಿ ಮೂಲಕ ಎಷ್ಟೇ ಕೊಟ್ಟರು ಕೂಡ ಸಾರ್ವಜನಿಕರಂತೂ ಇದಕ್ಕೆ ಬರ್ತಾ ಇಲ್ಲ. ಯಾಕೆ ಬರೋದಿಲ್ಲಪ್ಪ ಅಂದರೆ, ಒಬ್ಬ ಮನುಷ್ಯ ಜೀವನದಾಗ ಒಂದೇ ಆಸ್ತಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆದರೆ ಈ ಒಬ್ಬ ಮನುಷ್ಯ ಒಂದು ಜೀವನದಲ್ಲಿ ಒಂದು ಆಸ್ತಿ ಖರೀದಿ ಮಾಡೋದನ್ನೇ ಈ ಸರ್ಕಾರ ಲೋಪ ಮಾಡ್ತಾ ಇದ್ರೆ ಸರಿ ಯಾರಿಗೆ ನಾವು ಮಾಡ್ಕೊಡೋಕ್ಕೆ ಸಾಧ್ಯತೆ ಆಗ್ತೈತಿ? ಆದ್ದರಿಂದ ಈ ಸರ್ಕಾರ ದಪ್ಪ ಚರ್ಮದ ಸರ್ಕಾರ ಆಗಿದೆ. ಈ ಮುಷ್ಕರದ ಮೂಲಕ ಅದನ್ನು ಗಮನಕ್ಕೆ ತರಬೇಕಪ್ಪ ಅಂತೇಳಿ ನಾವೆಲ್ಲ ಕೂಡ ಸಂಘಟನೆಗಳು ಒಗ್ಗೂಡ್ಕೊಂಡು ಇವತ್ತು ಈ ಮುಷ್ಕರ ಮಾಡ್ತಾ ಇದ್ದೇವೆ. ಈ ಮುಷ್ಕರದ ಮೂಲಕ ಸರ್ಕಾರ ತಮ್ಮ ಮುಚ್ಚಿರ ಕಣ್ಣನ್ನು ತೆಗೆದು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅಂತೇಳಿ ಈ ಮೂಲಕ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೇವೆ. ಸರ್, ಈಗ ಈ ಪ್ರತಿಭಟನೆ ಬರೀ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅಷ್ಟೇ ಇದೆಯಾ? ಸರ್, ಇಲ್ಲ, ನಮ್ಮ ರಾಜ್ಯ ಸಂಘಟನೆ ನಮ್ಮ ದಾವಣಗೆರೆಯಲ್ಲೇ ಮುಖ್ಯ ಕೇಂದ್ರ ಆಗಿದೆ. ದಾವಣಗೆರೆಯಿಂದ ಇವತ್ತು ನಾವೇನು ಮೂಲತಃ ಪ್ರಥಮವಾಗಿ ಪ್ರಾರಂಭ ಮಾಡಿದ್ದೇವೆ, ಇದೇ ರೀತಿ ನಾಳೆಯಿಂದ ಪ್ರತಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನೋಂದಣಿ ಕೇಂದ್ರಗಳಲ್ಲೂ ಕೂಡ ನೋಂದಣಿ ಕಚೇರಿಗಳ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ವ್ಯವಸ್ಥೆನ ಈಗಾಗಲೇ ನಾವು ಆದೇಶ ಮಾಡಿದ್ದೀವಿ. ಆ ಪ್ರಕಾರವಾಗಿ ನಾಳೆಯಿಂದ ಎಲ್ಲ ಕಡೆಯನ್ನು ಹಂತವಾಗಿ ಈ ಪ್ರತಿಭಟನೆಗಳನ್ನು ನಡೀತಾ ಇದ್ದಾವೆ. ನಡೀತಿದೆ ಪ್ರತಿಭಟನೆ ಇವತ್ತು ಬೆಳಗ್ಗೆಯಿಂದ ನಡೀತಾ ಇದೆ. ಬೆಳಗ್ಗೆಯಿಂದ ನಿಮ್ಮ ಡಿಮ್ಯಾಂಡ್ಸ್ ಏನಂತಂದರೆ, ನಮಗೆ ಒಂದು ವರ್ಷದಿಂದನೂ ನಾವು ನಮ್ಮ ಸಂಬಂಧಪಟ್ಟ ಕಂದಾಯ ಸಚಿವರಿಗೆ ನಮಗೆ ಆಗ್ತಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಮನವಿ ಕೊಡ್ತಾ ಬಂದಿದ್ದೀವಿ. ಈಗ ಇತ್ತೀಚೆಗೆ ಈಗ 4-5 ದಿವಸದಿಂದನೂ ಕೆಲವು ಕಾವೇರಿ 2 ಬದಲು ಕಾವೇರಿ 3 ತರಬೇಕು, ಕಾವೇರಿ 2 ತಂತ್ರಾಂಶದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ಅದರಿಂದ ನಮಗೆ ತೊಂದರೆ ಆಗ್ತಾಯಿದೆ. ಡಾಕ್ಯುಮೆಂಟು ಅಪ್ಲೋಡ್ ಮಾಡಬೇಕಾದ್ರೆ
ಅವ್ರು ಕೊಡ್ತಕ್ಕಂಥ ಈ ಸ್ವತ್ತಿನಲ್ಲಿ ನಂಬರ್ಗಳು PID ನಂಬರ್ಗಳು ಕೊಡ್ತಾ ಇದ್ದಾರೆ. ಆ PID ನಂಬರ್ ಹಾಕಿದೆ ಅಂದರೆ ಪ್ರಾಪರ್ಟಿ ಐಡೆಂಟಿಫಿಕೇಷನ್ ಇರೋದಿಲ್ಲ, ಸರಿಯಾದ ಮಾಹಿತಿ ಇರೋದಿಲ್ಲ, ಹೇಳಿ. ಸರಿಯಾದ ಮಾಹಿತಿ ಇರೋದಿಲ್ಲ ಅದರೊಳಗೆ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂತಂದರೆ ನಮಗೆ ಡೀಟೇಲ್ಸ್ ಬೇಕು, ಯಾರಿಗಾದರೂ ಸಹಿತ, ನಿಮಗೆ ಆದರೂ ನಮಗೆ ಆದರೂ ಗ್ರಾಹಕರಿಗೆ ನಾವು ಯಾರಿಗೆ ಕೊಡಬೇಕು ಅಂತಂತಂದ್ರೆ ಸಹಿತ SS ಬಡಾವಣೆ, A ಬ್ಲಾಕು, B ಬ್ಲಾಕು, ಕುವೆಂಪು ನಗರ ಅಥವಾ ವಿದ್ಯಾನಗರ, ತಳಬಾಳ ಬಡಾವಣೆ ಇಂಥ ಏರಿಯಾಗಳು ಹಾಕಿ ಅದರ ನರ್ವೆ ನಂಬರ್ ಆದರೂ ಡೋರ್ ನಂಬರ್ ಹಾಕಿದರೆ ಸರಿಯಾದ ಮಾಹಿತಿ ಸಿಗುತ್ತೆ. ಇವ್ರು ಬರೀ PID ನಂಬರ್ ಅಷ್ಟೇ ಹಾಕಿ ಚೆಕ್ ಬಂದು ಹಾಕ್ರಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗಲ್ಲ, ಅಪ್ಲೋಡ್ ಆಗೋದಿಲ್ಲ. ಆನ್ಲೈನಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಇಲ್ಲ, ಆನ್ಲೈನಲ್ಲಿ ಮಾಹಿತಿ ಸಿಗ್ತಾ ಇಲ್ಲ. ಸುಮ್ಮನೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಿದೆ, ರೈತಾಪಿ ಜನಗಳಿಗೂ ಸಹಿತನೇ ತೊಂದರೆ ಆಗ್ತಿದೆ. ಈಗ ಕರ್ನಾಟಕ ರಾಜ್ಯ ಪತ್ರ ಬರಹಗಾರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಧರ್ಮರಾಜ್ ನಾನು ಮಾತಾಡ್ತಾ ಇರೋದು. ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ನೋಂದಣಿ ಮುದ್ರಾಂಕ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಕೆಲವು ಸಮಸ್ಯೆಗಳ ಬಗ್ಗೆ ಮತ್ತು ಪತ್ರ ಬರಹಗಾರರಿಗೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಯಾವುದೇ ಒಂದು ಸ್ಟಾಂಪು, ಫೀಸು, ವ್ಯಾಲ್ಯೂಯೇಷನ್ ರೈಸ್ ಮಾಡಬೇಕಂದ್ರೆ ಫಸ್ಟ್ ಇಂಟಿಮೇಷನ್ ಕೊಡ್ತಿದ್ರಿ. ಈಗ ಯಾವ ಇಂಟಿಮೇಷನ್ ಇಲ್ಲ, ಸುಮ್ಮನೆ ಅವ್ರಿಗೆ ತಿಳಿದಂಗೆ 1% ರೈಸು 1% ಇದು, ಹಂಗಾಗಿ ಎಲ್ಲ ಇದಕ್ಕಾಗಿದೆ. ಇದು ಯಾವುದೂ ಇದು ಕೊಟ್ಟಿಲ್ಲ. ಈಗ ಹೆಚ್ಚಿಗೆ ಹೋದ ಮಂಗಳವಾರದಿಂದ ಇವತ್ತಿನವರೆಗೆ ಯಾವುದು ಅಪ್ಲೋಡ್ ಮಾಡಿಲ್ಲ ನಮ್ಮ ಪತ್ರ ಬರಹಗಾರರು, ಯಾವುದು ಅಪ್ಲೋಡ್ ಮಾಡಿಲ್ಲ, ಏನಿಲ್ಲ. ಸರ್ವೆ ನಂಬರ್ ಬರಲ್ಲ, ಸೈಟ್ ನಂಬರ್ ಬರಲ್ಲ, ಡೋರ್ ನಂಬರ್ ಬರಲ್ಲ. ಈಗ ನಾವು ಕುಂದವಾಡ ಅಂತಂದರೆ ಕುಂದವಾಡದಲ್ಲಿ ಎಲ್ಲಿ ಹುಡ್ಕೊಂತ ಹೋಗ್ಬೇಕು? ಆ ಸೈಟ್ ನಂಬರ್ ತೋರಿಸಲ್ಲ. PID ನಂಬರ್ ಅಂದರೆ PID ನಂಬರಿಂದ ಎಲ್ಲಿ ಹುಡ್ಕೊಂತ ಹೋಗ್ಬೇಕು ಈ PID ನಂಬರ್? ಈ ಮಹಾನಗರ ಪಾಲಿಕೆಯಲ್ಲಿ ಒಂದು PID ನಂಬರ್ಗೆ 2 PID ನಂಬರ್, ಅದೇ ಸೇಮ್ ನಂಬರ್ಗೆ 2 ಕೊಡ್ತಾರೆ. ಈಗೆಲ್ಲ ಹೆಚ್ಚು ಕಮ್ಮಿ ನಾಳೆ ಆಸ್ತಿ ಕೋಟ್ಯಾನುಗಂಟಲೆ ಆಸ್ತಿ ನಾಳೆ ಯಾರಿಗಾರ ಮಾರಿದರೆ ಏನು ಮಾಡಿದರೆ ಪತ್ರ ಬರಹಗಾರರೇ ಹೊಣೆ ಹಾಕಾರ. ಇದನ್ನೆಲ್ಲ ಇದು ಮಾಡ್ಕೊಂತ ಹೋದರೆ ಇವರು ಸೈಟ್ ನಂಬರ್ ಇಲ್ಲ, ಸರ್ವೆ ನಂಬರ್. ಕುಂದವಾಡದಲ್ಲಿ 1000 ಸರ್ವೆ ನಂಬರ್ ಅದಾವೆ. 1000 ಸರ್ವೆ ನಂಬರ್ಗೆ ಏನು ತೋರಿಸಲ್ಲ, 150 ತೋರಿಸಲ್ಲ, 160 ತೋರಿಸಲ್ಲ. PID ನಂಬರು, ಡೋರ್ ನಂಬರ್. ಮನೆ 3 ಫ್ಲೋರ್ ಇದ್ದರೆ ಈ ಆಸ್ತಿ ಕೊಡೋದು ಮಹಾನಗರ ಪಾಲಿಕೆಯಿಂದ 3 ಫ್ಲೋರ್ ಕೊಡ್ತಾರೆ. ಇಲ್ಲಿ ನಮ್ಮ ಕಂಪ್ಯೂಟರ್ ಅಪ್ಲೋಡ್ ಮಾಡೋಕ್ಕೆ ಹೋದರೆ ವಿತ್ ಬಿಲ್ಡಿಂಗ್ ಅಂತ ತೋರಿಸುತ್ತೆ. ಎಷ್ಟು ಫ್ಲೋರು? ಇಲ್ಲಿ ನಾವು ಸಬ್ ರಿಜಿಸ್ಟ್ರ್ ಆಫೀಸ್ ಹತ್ರ ನಾವು ಇವತ್ತಿನವರೆಗೆ ಯಾವುದು ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ, ಎಲ್ಲ ತಟಸ್ಥಾಗಿದ್ದಾವೆ. 1 ಫ್ಲೋರು, 3 ಫ್ಲೋರು, 4 ಫ್ಲೋರ್ ಇದ್ದವು. ನಾವು ಏನು ವ್ಯಾಲ್ಯೂಯೇಷನ್ ಏನು ಫಿಕ್ಸ್ ಮಾಡೋಕ್ಕಾಗುತ್ತೆ? ಈಗ ನಿಮ್ಮ ಮನವಿನ ನೀವು ಕಂದಾಯ ಸಚಿವರಿಗೆ ಕೊಡ್ತೀರಾ ಸರ್? ಹೋದ್ಸಲಿ ಈಗ 1 ವರ್ಷ ಆಯಿತು ಕೊಟ್ಟು ಬಂದು, ಇವತ್ತಿನವರೆಗೂ ಕಾವೇರಿ 2 ಇದ್ದಾಗ ನಮ್ಮ ಪದಾಧಿಕಾರಿಗಳು ಎಲ್ಲ ಕೊಟ್ಟಿದ್ದಾರೆ. ಅವ್ರು ನೋಡ್ತೇವೆ ಅಂದರೆ ಇವತ್ತಿನವರೆಗೂ ಏನೂ ಇದಾಗಿಲ್ಲ. ನಿಮ್ಮ ಹೆಸರು? ಸರ್ ಜಗದೀಶ್ ಅಂತೇಳಿ. ಈಗ ನಮ್ಮಲ್ಲಿ ಈ ಸ್ವತ್ತದ ಮಹಾನಗರ ಪಾಲಿಕೆಯಿಂದ ಈ ಸ್ವತ್ತು ಕೊಡ್ತಿದ್ದಾರೆ. ಈ ಸ್ವತ್ತಲ್ಲಿ PID ನಂಬರ್ ಕೊಡ್ತಾರೆ. ಒಂದೇ ಪ್ರಾಪರ್ಟಿಗೆ ನೀವು 2 PID ನಂಬರ್ ಕೊಡ್ತಿದ್ದಾರೆ. ಅದಕ್ಕೆ ಒಂದೇ PID ನಂಬರ್ ಕೊಟ್ಟರೆ ಸಾರ್ವಜನಿಕರಿಗೆ ಯಾವುದೇ ಲೋಪದೋಷಗಳಾಗೋದಿಲ್ಲ. ಅವರು 2 PID ನಂಬರ್ ಕೊಡೋದ್ರಿಂದ ಒಂದು PID ತಗೊಂಡು ಒಬ್ಬರಿಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ. ಅದೇ PID ತಗೊಂಡು ಮಿಸ್ಯೂಸ್ ಮಾಡ್ಕೊಳ್ಳೋರಾದರೆ ಇನ್ನೊಂದು ರಿಜಿಸ್ಟರ್ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಭಾಳ ಅನನುಕೂಲ ಆಗುತ್ತದೆ. ಒಂದು ಬ್ಯಾಂಕ್ನಲ್ಲಿ ಅದರ ಒಂದು PID ನಂಬರ್ ತಗೊಂಡು ಅವರು ರಿಜಿಸ್ಟರ್ ಮಾಡಿದ್ದಾರೆ, ಆ PID ನಂಬರ್ ಬಿಡ್ತಾರೆ. ನೆಕ್ಸ್ಟ್ PID ನಂಬರ್ ತಗೊಂಡು ರಿಜಿಸ್ಟರ್ ಮಾಡಿದರೆ ECಯಲ್ಲಿ ಮಾತ್ರ ಬರೀ PID ನಂಬರ್ ಬರುತ್ತೆ, ಸರ್ವೆ ನಂಬರ್ ಬರಲ್ಲ, ಸೈಟ್ ನಂಬರ್ ಬರಲ್ಲ, ಡೋರ್ ನಂಬರ್ ಬರಲ್ಲ. ಬರೀ PID ನಂಬರ್ ತಗೊಂಡು ಈ ಪ್ರಾಪರ್ಟಿ ಅಲ್ಲ ಅಂತ ಹೇಳಿ ಅವರು ಬೇರೆ ಯಾರು EC ಸರ್ಚ್ ಮಾಡಿದ್ರೆ ಈ ಪ್ರಾಪರ್ಟಿ ಅಲ್ಲ ಅಂತ ಹೇಳಿಬಿಟ್ಟು ಬೇರೆ ಪ್ರಾಪರ್ಟಿನ ಆ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ. ಅದೇ ಆ್ಯಕ್ಚುಲಿ ಏನಾಗಿರ್ತದೆ, ಒಂದೇ ಡೋರ್ ನಂಬರು, ಒಂದೇ ಪ್ರಾಪರ್ಟಿ, ಆದರೆ 2 PID ನಂಬರು ಮಹಾನಗರ ಪಾಲಿಕೆ ಕೊಡ್ತಾರೆ. ಅವರು ಮೊದಲು ಅದನ್ನು ಕಂಟ್ರೋಲ್ ಮಾಡಬೇಕು. ಮಹಾನಗರ ಪಾಲಿಕೆಯಲ್ಲಿ PID ನಂಬರ್ ಒಂದು ಪ್ರಾಪರ್ಟಿಗೆ ಒಂದು PID ನಂಬರ್ ಕೊಡೋಂಗೆ ಮಾಡಬೇಕು. ಆ PID ನಂಬರ್ ಹೆಂಗೆ ಯಾವ ಥರ ಇರಬೇಕಂದ್ರೆ, ಯಾವುದೇ PID ನಂಬರ್ ಹೊಡೆದ್ರೆ ಲೊಕೇಶನ್ ಇದೇ ಪ್ರಾಪರ್ಟಿ ಅಂತ ಲೊಕೇಶನ್ ಐಡೆಂಟಿಫಿಕೇಷನ್ ಮಾಡೋಂಗಿರಬೇಕು. ಹಂಗಿದ್ರೆ ಮಾತ್ರ ಯಾವುದೇ ಲೋಪದೋಷಗಳು ಆಗೋದಿಲ್ಲ.